ಗೊತ್ತಾಗ್ಬೇಕಲ್ಲ ನಮಗೆ. ಯಾವತ್ತು ಕೂಡ ಈ ಬೈಲ್ಯಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾವು ಚರ್ಚೆ ಮಾಡಕ್ ಹೋಗಿಲ್ಲ. ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದೀವಿ. 4 ಸರಿ ನಾವೇ ಯುದ್ಧ ಮಾಡಿದೀವಿ, 4 ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗಳು ಕೂಡ ಮೋದಿ ಅವರು ಮಾತಾಡೋದಕ್ಕಿಂತ ಮುಂಚೆ 1 ತಾಸು ಗುಂಜಿಪೆಟ್ಟು ಕೊಟ್ಟಿದ್ದಾರೆ. ನಾನ್ ಮಧ್ಯಸ್ಥಿಕೆ ವಹಿಸ್ದೆ, ಅವ್ರಿಗೆ ಬುದ್ಧಿವಾದ ಹೇಳ್ದೆ, ಇದು ಆರ್ಥಿಕವಾಗಿ ನನ್ಗೆ ನಷ್ಟ ಆಗುತ್ತೆ, ನನ್ನ ಮಾತು ಕೇಳಿ ನಿಮ್ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ, ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ, ಅದಕ್ಕೆ ನಿಲ್ಸಿ ಅಂದಿದ್ಕೆ ಇವತ್ತು ಮೋದಿ ಅವರು ಮಾತು ಕೇಳಿ ನಿಲ್ಸಿದ್ದಾರೆ ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ. ಪಾಕಿಸ್ತಾನ್ ಪ್ರಧಾನ ಮಂತ್ರಿಗಳು ಪಾರ್ಲಿಮೆಂಟ್ ಅನ್ನ ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನ ಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವ್ ಏನಕ್ಕೆ ನಂಬೇಕು? ನಾವ್ ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮ್ಗೆಲ್ಲರಿಗೂ ಹೇಳಿದ್ರೆ ನಾವು ಒಪ್ತಾ ಇದ್ವಲ್ಲ? ನಾವೇನಾದ್ರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊಂತ ಇದ್ವಾ? ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನ ಬೆಂಬಲಿಸ್ತಾ ಇದ್ದೇವೆ, ನಿಮ್ಮನ್ನ ನಾವು ನಂಬಿದ್ದೇವೆ. ನಮ್ಮನ್ನ ಯಾಕೆ ನಂಬ್ತಾ ಇಲ್ಲ ನೀವು? ಪಾರ್ಲಿಮೆಂಟ್ ಕರೀರಿ. ಪಾಕಿಸ್ತಾನದವ್ರು ಕರೆದ್ಬಿಟ್ಟು ಜಯಬೇರಿ ಆಗಿದ್ದಾರೆ ಅಂತ ಹೇಳ್ಕೊಂತ ಇದಾರೆ. ನೀವು ಅದಕ್ಕೆ ಕೌಂಟರ್ ಮಾಡಬಾರ್ದ? ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸಬಾರ್ದ? ಜನರಿಗೆ ತಿಳಿಸಬಾರ್ದ? ಈ ಯುದ್ಧ ವಿರಾಮದ ಏನು ನಿಯಮಾವಳಿಗಳು ಏನಿದೆ, ಯಾಕೆ ನಿಲ್ಸಿದ್ದಾರೆ? ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ? ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ, ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ, ಕರಾಚಿ ಪೋರ್ಟ್ ನ ಧ್ವಂಸ ಮಾಡಿದ್ದಾರೆ, ಇನ್ನೇನ್ ಪ್ರಧಾನ ಮಂತ್ರಿ ಅವರ ಮನೆ ಬಾಗ್ಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ರಿ. ಅದೇನದು ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಸತ್ಯಾಂಶ ಏನಿದೆ? ನೀವ್ ಹೇಳೋದು ಕರೆಕ್ಟಾ? ಟ್ರಂಪ್ ಹೇಳೋದು ಕರೆಕ್ಟಾ? ನಿಮ್ಮ ಪಾಕಿಸ್ತಾನ ಪ್ರಧಾನ ಮಂತ್ರಿ ಹೇಳೋದು ಕರೆಕ್ಟಾ? ನಿಮ್ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ? ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದೀರಾ ನೀವು? ನಮ್ದು ಡಿಮಾಂಡ್ ಬಹಳ ಸಿಂಪಲ್ ಇದೆ, ನಾವು ನಿಮ್ ಜೊತೆ ಇದ್ದೀವಿ. ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯ್ಲಿಕ್ಕೆ ಏನ್ ನಿರ್ಣಯ ತಗೋತೀರಾ, ಅದು ಏನು ಕದನ ವಿರಾಮನೇ ಇರಬಹುದು, ನಿಮ್ ಜೊತೆ ಇದ್ದೀವಿ. ಆದ್ರೆ ಏನ್ ಆಗ್ತಾ ಇದೆ, ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ. ಜನರಿಗೆ ದಾರಿ ತಪ್ಪಿಸೋದಲ್ಲ. ಅವ್ರು ಹೇಳ್ತಾ ಇದಾರೆ ನನ್ನಿಂದ ನಿಂತಿದೆ, ನನ್ನಿಂದ ಯುದ್ಧ ವಿರಾಮ ಆಗಿದೆ, ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಏನ್ ಆವೇಶ ಕೊಡ್ತಾ ಇದಾರ? ಆಮೇಲೆ ನಾನು ಹೇಳ್ತಾ ಇದೀರಲ್ಲ ಪದೇ ಪದೇ, ಇಂಡಿಯಾ ಮತ್ತೆ ಪಾಕಿಸ್ತಾನಿಗೆ ಹೋಲಿಕೆ ಯಾಕೆ ಮಾಡ್ತಾ ಇದಾರೆ ಇವರು? ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವ್ರ ಆರ್ಥಿಕ ಪರಿಸ್ಥಿತಿ ಏನಿದೆ? ಇವ್ರ ವಿದೇಶಾಂಗ ನೀತಿನ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವ್ರಿಗೆ $2 ಬಿಲಿಯನ್ IMF ಲೋನ್ ಸಿಕ್ಕಿದೆ ಅಲ್ಲ, ಹೆಂಗ್ ಸಿಕ್ತು? ಈಗೂ ಕೂಡ ಟ್ರಂಪ್ ಅವರು ನೀವು ಲೋನ್ ಬೇಕಾದ್ರೆ ನೀವು ಇದು ಮಾಡ್ಕೊಳ್ರಿ, ಒಪ್ಪಂದ ಮಾಡ್ಕೊಂಡು ಒತ್ತಾಯ ಮಾಡ್ತಾ ಇದಾರೆ. ಈಗ ಇವ್ರು ಯಾಕೆ ಅದನ್ನ ಒಪ್ಕೋಬೇಕಾಗಿತ್ತು? ಒಂದು ಪ್ರೆಸ್ ಮೀಟ್ ಎದುರಿಸಿ ಸಾಕು. 11 ವರ್ಷದಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ. छप्पन इंच का सीना, लाल आंख, लव लेटर को लिखना, पाकिस्तान को बंद करना, ಎಲ್ಲ ಬರೇ ಕೆಂಪುಕೋಟೆ ಮೇಲೆ ಭಾಷಣದಲ್ಲಿ, ಮನ್ ಕಿ ಬಾತ್ ನಲ್ಲಿ, ನಿಮ್ಮ ಮಾಧ್ಯಮದಲ್ಲಿ. ಫರ್ಗೆಟ್, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫರ್ಗೆಟ್ ಅಡ್ರೆಸಿಂಗ್ ದ ಪಾರ್ಲಿಮೆಂಟ್, ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಅ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್. ಏನು ಆಗ್ಬೇಕಿತ್ತು ಅಂತೀರಿ ಸರ್ ಈ ವಿಚಾರದಲ್ಲಿ? ಅದೇ ಕೇಳಕ್ಕೆ ಅವ್ರು ಹೇಳ್ಬೇಕು, ನಾನ ಪ್ರಧಾನ ಮಂತ್ರಿ. ನಾವಂತೂ ಹೇಳಿದೀವಲ್ಲ ಇವ್ರೆ, ನೀವು ಇದಕ್ಕೆ ಹೋದ್ರು ರೆಡಿ. ನೀವೇ ತಾನೇ ಹೇಳಿದ್ದು, ನಾವು ಕರಾಚಿ ಬಾಗಿಲು ಕಟ್ತೀವಿ, ಇಸ್ಲಾಮಾಬಾದ್ ಕಟ್ತೀವಿ, ಅಖಂಡ ಭಾರತ ಕನಸು ನನ್ಸಾಗಕ್ ಪ್ರಾರಂಭ ಆಗಿದೆ ಅಂತ ನೀವು ತಾನೇ ಹೇಳಿದ್ದು. ನಾವ ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾ ಇರೋದಷ್ಟೇ. ನಾವು ಇನ್ನೇನಿದ್ರು ಮಾತುಕತೆ ಇದ್ರು ಬರೀ POK ಬಗ್ಗೆ ಮಾತ್ರ ಅಂತ ಕೇಳ್ತಾರೆ. ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಹೇಳಿ ಏನೇನ್ ನಡೀತಾ ಇದೆ ಅಂತ ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ. ಎಲ್ಲೋದ್ರು ಆತಂಕವಾದಿಗಳು? ಎಲ್ಲೋದ್ರು? ವೇರ್ ಆರ್ ದೋಸ್ 4 people? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು? ದೇಶದ ಒಳಗಡೆ ಬಂದ್ರ, ಹೊರಗಡೆ ಬಂದ್ರ? ಏನ್ ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸ್? ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್, ಜೇಮ್ಸ್ ಬಾಂಡ್? ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು? ಅದ್ರ ಬಗ್ಗೆ ಯಾರಾದ್ರೂ ಕೇಳ್ತಾ ಇದಾರೆ ಸರ್? 4 ಜನ ಎಲ್ಲೋದ್ರು? ಏನ್ ಇಲ್ಲಿ ಕರ್ನಾಟಕಕ್ಕೆ ಬಂದ್ರ, ತೆಲಂಗಾಣಕ್ಕೆ ಹೋದ್ರ, ಬಾಂಗ್ಲಾದೇಶಿಗೆ ಹೋದ್ರ, ಚೈನಾಗ್ ಹೋದ್ರ, ವಾಪಸ್ ಪಾಕಿಸ್ತಾನಿಗೆ ಹೋದ್ರ? ಅಂದ್ರೆ ಇಫ್ ಟೆರರಿಸ್ಟ್ ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೋಗ್ತಾರೆ ಅಂದ್ರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆನ್
ದಿ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗವರ್ಮೆಂಟ್. ಈ ವಿಚಾರದಲ್ಲಿ ಏನಾದ್ರು ಮುಚ್ಚಿಡ್ತಾ ಇದಾರ ಅಂತ ನಿಮ್ಗೆ ಅನ್ಸುತ್ತಾ? ಈಗ ನನ್ಗಿಂತ ಜಾಸ್ತಿ ಮಾಧ್ಯಮದವ್ರಿಗೆ ಗೊತ್ತು. ಪುಲ್ವಾಮಾದಲ್ಲಿ ಏನಾಯ್ತು ನಿಮ್ಗೆ ಗೊತ್ತಾಗಿದೆ? ಪಾರ್ಲಿಮೆಂಟ್ ಬನ್ನಿ ಅಂತ ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗಲ್ಲ, ಪಾರ್ಲಿಮೆಂಟ್ ಅಲ್ಲೂ ಮಾತಾಡಲ್ಲ, ಪಾರ್ಲಿಮೆಂಟ್ ಕರೆಯೋದಿಲ್ಲ. ಮತ್ತೆ ಇವತ್ತು ಏನು ಬೈಲ್ಯಾಟ್ರಲ್ ಇಶ್ಯೂನ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡ್ಬಿಟ್ಟಿದೆ. ಧೈರ್ಯ ಕೂಡ ಮೋದಿ ಅವರು